ನಮ್ಮ ಚಾಕ್ಲೇಟ್ ಫ್ಯಾಕ್ಟರಿಗೆ ಸ್ವಾಗತ. ಇವತ್ತು ಕೋಕೋ ಬೀನ್ನಿಂದ ಶುರು ಮಾಡಿ ಸಿಹಿಯಾದ ಚಾಕ್ಲೇಟ್ ಬಾರ್ ಆಗುವವರೆಗಿನ ಸಂಪೂರ್ಣ ಪ್ರಕ್ರಿಯೆಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೇನೆ. ಇನ್ನಷ್ಟು ಫ್ಯಾಕ್ಟರಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಚಾಕ್ಲೇಟ್ ತಯಾರಿಕೆಗೆ ಮುಖ್ಯವಾದುದು ಕೋಕೋ ಬೀನ್ಸ್. ಇವುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಲಾಗುತ್ತದೆ ಮತ್ತು ಇಲ್ಲಿ ಗುಣಮಟ್ಟ ಪರಿಶೀಲನೆ ಮಾಡಲಾಗುತ್ತದೆ. ಕೋಕೋ ಬೀನ್ಸ್ ಮುಖ್ಯವಾಗಿ ಪಶ್ಚಿಮ ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಆಗ್ನೇಯ ಏಷ್ಯಾದಿಂದ ಬರುತ್ತವೆ. ಈ ಬೀನ್ಸ್ಗಳಲ್ಲಿ 3 ವಿಧಗಳಿವೆ: ಕ್ರಿಯೋಲೋ, ಫೋರೆಸ್ಟೆರೋ ಮತ್ತು ಟ್ರಿನಿಟೇರಿಯೋ. ಪ್ರತಿಯೊಂದು ವಿಧವು ತನ್ನದೇ ಆದ ವಿಶಿಷ್ಟ ರುಚಿಯನ್ನು ಹೊಂದಿದೆ. ಗೋದಾಮಿಗೆ ಬಂದ ಬೀನ್ಸ್ಗಳನ್ನು ಮೊದಲು ಕೈಯಿಂದ ಆಯ್ಕೆ ಮಾಡಲಾಗುತ್ತದೆ. ಕೆಟ್ಟ ಬೀನ್ಸ್, ಕಲ್ಲುಗಳು ಮತ್ತು ಕಸವನ್ನು ತೆಗೆದು ಹಾಕಲಾಗುತ್ತದೆ. ಈ ಪ್ರಕ್ರಿಯೆ ಗುಣಮಟ್ಟಕ್ಕೆ ತುಂಬಾ ಮುಖ್ಯ. ಬೀನ್ಸ್ಗಳನ್ನು ಶುಚಿಗೊಳಿಸಿದ ನಂತರ ಕನ್ವೇಯರ್ ಬೆಲ್ಟ್ ಮೂಲಕ ಕ್ಲೀನಿಂಗ್ ಮೆಷಿನ್ಗೆ ಕಳುಹಿಸಲಾಗುತ್ತದೆ. ಇಲ್ಲಿ ಧೂಳು ಮತ್ತು ಸಿಪ್ಪೆಯನ್ನು ಗಾಳಿಯ ಒತ್ತಡದಿಂದ ತೆಗೆಯಲಾಗುತ್ತದೆ. ಈ ಯಂತ್ರಗಳು ಗಂಟೆಗೆ ಸಾವಿರಾರು ಕಿಲೋ ಬೀನ್ಸ್ ಸ್ವಚ್ಛಗೊಳಿಸಬಲ್ಲವು. ಮೊದಲು ಬೀನ್ಗಳನ್ನು ಹೆಚ್ಚಿನ ತಾಪಮಾನದಲ್ಲಿ ರೋಸ್ಟ್ ಮಾಡಲಾಗುತ್ತದೆ. ಇದರಿಂದ ಚಾಕೊಲೇಟ್ಗೆ ವಿಶೇಷವಾದ ವಾಸನೆ ಮತ್ತು ರುಚಿ ಬರುತ್ತದೆ. ರೋಸ್ಟಿಂಗ್ ನಂತರ ಬೀನ್ಸ್ಗಳನ್ನು ತಂಪಾಗಿಸಿ ವಿನೋಯಿಂಗ್ ಮೆಷಿನ್ಗೆ ಕಳುಹಿಸಲಾಗುತ್ತದೆ. ಇಲ್ಲಿ ಹೊರಗಿನ ಸಿಪ್ಪೆಯನ್ನು ಒಡೆದು ಒಳಗಿನ ನಿಪ್ಸ್ ಅನ್ನು ಪ್ರತ್ಯೇಕಿಸಲಾಗುತ್ತದೆ. ಈ ನಿಪ್ಸ್ ಚಾಕ್ಲೇಟ್ನ ಹೃದಯ ಇದ್ದಂತೆ. ನಿಪ್ಸ್ ಅನ್ನು ಭಾರೀ ಗ್ರೈಂಡರ್ಗಳಲ್ಲಿ ನುಣ್ಣಗೆ ಅರೆಯಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಘರ್ಷಣೆಯಿಂದ ಉಷ್ಣತೆ ಹೆಚ್ಚಾಗಿ ಕೋಕೋ ಬಟರ್ ಕರಗುತ್ತದೆ ಮತ್ತು ದ್ರವ ಕೋಕೋ ಲಿಕ್ವರ್ ತಯಾರಾಗುತ್ತದೆ. ಈ ಲಿಕ್ವರ್ ಚಾಕ್ಲೇಟ್ನ ಆಧಾರ. ಕಂಟ್ರೋಲ್ ರೂಮ್ನಲ್ಲಿ ತಂತ್ರಜ್ಞರು ಪ್ರತಿ ಹಂತವನ್ನು ಡಿಜಿಟಲ್ ಮಾನಿಟರ್ಗಳಲ್ಲಿ ಗಮನಿಸುತ್ತಾರೆ. ತಾಪಮಾನ, ತೇವಾಂಶ ಮತ್ತು ಸಮಯವನ್ನು ನಿಖರವಾಗಿ ನಿಯಂತ್ರಿಸಲಾಗುತ್ತದೆ. ಒಂದು ಚಿಕ್ಕ ತಪ್ಪು ಸಹ ಸಂಪೂರ್ಣ ಬ್ಯಾಚ್ ಅನ್ನು ಹಾಳು ಮಾಡಬಹುದು. ಇಲ್ಲಿ ಕೋಕೋ ಮಿಶ್ರಣಕ್ಕೆ ಸಕ್ಕರೆ ಮತ್ತು ಹಾಲಿನ ಪುಡಿ ಸೇರಿಸಿ ಸ್ಮೂತ್ ಚಾಕೊಲೇಟ್ ತಯಾರಿಸಲಾಗುತ್ತದೆ. ಕೋಕೋ ಲಿಕ್ವರ್ಗೆ ಹೆಚ್ಚುವರಿ ಕೋಕೋ ಬಟರ್, ಸಕ್ಕರೆ ಮತ್ತು ಹಾಲಿನ ಪುಡಿ ನಿಖರ ಪ್ರಮಾಣದಲ್ಲಿ ಸೇರಿಸಲಾಗುತ್ತದೆ. ಡಾರ್ಕ್ ಚಾಕೊಲೇಟ್ಗೆ ಹಾಲಿನ ಪುಡಿ ಬೇಡ, ಆದರೆ ಮಿಲ್ಕ್ ಚಾಕೊಲೇಟ್ಗೆ ಇದು ಅತ್ಯಗತ್ಯ. ಕಾಂಚಿಂಗ್ ಎಂಬ ವಿಶೇಷ ಪ್ರಕ್ರಿಯೆಯಲ್ಲಿ ಮಿಶ್ರಣವನ್ನು ಹಲವಾರು ಗಂಟೆಗಳ ಕಾಲ ನಿಧಾನವಾಗಿ ಬೆರೆಸಲಾಗುತ್ತದೆ. ಇದರಿಂದ ಚಾಕ್ಲೇಟ್ಗೆ ನಯವಾದ ಮತ್ತು ಕ್ರೀಮಿ ಟೆಕ್ಸ್ಚರ್ ಬರುತ್ತದೆ. ಕಹಿ ರುಚಿ ಕಡಿಮೆಯಾಗಿ ಸಿಹಿ ಸ್ವಾದ ಹೆಚ್ಚಾಗುತ್ತದೆ. ಪ್ರತಿ ಬ್ಯಾಚ್ ಗುಣಮಟ್ಟ ಪರೀಕ್ಷೆ ನಂತರವೇ ಮುಂದಿನ ಹಂತಕ್ಕೆ ಸಾಗುತ್ತದೆ. ಟೆಂಪರಿಂಗ್ ಚಾಕ್ಲೇಟ್ ತಯಾರಿಕೆಯ ಅತ್ಯಂತ ಮಹತ್ವದ ಹಂತ. ಚಾಕ್ಲೇಟ್ ಅನ್ನು ನಿಯಂತ್ರಿತ ತಾಪಮಾನದಲ್ಲಿ ಬಿಸಿ ಮಾಡಿ ತಂಪಾಗಿಸಲಾಗುತ್ತದೆ. ಇದರಿಂದ ಚಾಕ್ಲೇಟ್ಗೆ ಹೊಳಪು ಮತ್ತು ಸಮ ಆಕಾರ ಬರುತ್ತದೆ. ರೋಬೋಟಿಕ್ ಆರ್ಮ್ಗಳು ನಿಖರವಾಗಿ ಒಂದೇ ಪ್ರಮಾಣದ ಚಾಕ್ಲೇಟ್ ಅನ್ನು ಪ್ರತಿ ಮೋಡ್ಗೆ ಸುರಿಯುತ್ತವೆ. ನಂತರ ವೈಬ್ರೇಟಿಂಗ್ ಟೇಬಲ್ ಮೇಲೆ ಗಾಳಿ ಗುಳ್ಳೆಗಳನ್ನು ತೆಗೆಯಲಾಗುತ್ತದೆ. ಪ್ರತಿ ಬಾರ್ ಒಂದೇ ಗಾತ್ರ ಮತ್ತು ತೂಕವನ್ನು ಹೊಂದಿರಬೇಕು. ಮೋಲ್ಡ್ಗಳನ್ನು ಕೂಲಿಂಗ್ ಟನಲ್ ಮೂಲಕ ನಿಧಾನವಾಗಿ ಸಾಗಿಸಲಾಗುತ್ತದೆ. ಸುಮಾರು 20 ನಿಮಿಷಗಳಲ್ಲಿ ಚಾಕೊಲೇಟ್ ಗಟ್ಟಿಯಾಗುತ್ತದೆ. ಸರಿಯಾದ ತಂಪಾಗಿಸುವಿಕೆ ಚಾಕೊಲೇಟ್ನ ಹೊಳಪಿಗೆ ಅತ್ಯಗತ್ಯ. ರ್ಯಾಪಿಂಗ್ ಮೆಷಿನ್ ನಿಮಿಷಕ್ಕೆ 100 ಬಾರ್ಗಳನ್ನು ಫಾಯಿಲ್ ಮತ್ತು ಕಾಗದದಿಂದ ಕವರ್ ಮಾಡುತ್ತದೆ. ಪ್ಯಾಕೇಜಿಂಗ್ ಚಾಕೊಲೇಟ್ ಅನ್ನು ಬೆಳಕು, ತೇವಾಂಶ ಮತ್ತು ಹಾನಿಯಿಂದ ರಕ್ಷಿಸುತ್ತದೆ. ಪ್ಯಾಕೇಜಿಂಗ್ ವಿಭಾಗದಲ್ಲಿ ರೋಬೋಟ್ಗಳು ಮತ್ತು ವರ್ಕರ್ಗಳು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಬಾರ್ಗಳನ್ನು ಬಾಕ್ಸ್ಗಳಲ್ಲಿ ಜೋಡಿಸಿ ಸೀಲ್ ಮಾಡಲಾಗುತ್ತದೆ. ಪ್ರತಿ ಬಾಕ್ಸ್ಗೆ ಬಾರ್ ಕೋಡ್ ಮತ್ತು ಎಕ್ಸ್ಪೈರಿ ಡೇಟ್ ಮುದ್ರಿಸಲಾಗುತ್ತದೆ. ಫ್ಯಾಕ್ಟರಿಯಿಂದ ಹೊರಡುವ ಮೊದಲು ಪ್ರತಿಯೊಂದು ಚಾಕ್ಲೇಟ್ ಗುಣಮಟ್ಟ ಪರಿಶೀಲನೆಗೆ ಒಳಗಾಗುತ್ತದೆ. ಗುಣಮಟ್ಟ ಪರಿಶೀಲನೆ ತಂಡ ಯಾದೃಚ್ಛಿಕವಾಗಿ ಮಾದರಿಗಳನ್ನು ಆಯ್ಕೆ ಮಾಡಿ ರುಚಿ, ಬಣ್ಣ, ಟೆಕ್ಸ್ಚರ್ ಮತ್ತು ಆಕಾರವನ್ನು ಪರೀಕ್ಷಿಸುತ್ತದೆ. ಮಾನದಂಡಗಳನ್ನು ಪೂರೈಸದ ಯಾವುದೇ ಉತ್ಪನ್ನವನ್ನು ತಿರಸ್ಕರಿಸಲಾಗುತ್ತದೆ. ಅಂತಿಮವಾಗಿ ಸಿದ್ಧಪಡಿಸಿದ ಚಾಕೊಲೇಟ್ ಬಾಕ್ಸ್ಗಳನ್ನು ತಂಪಾದ ಗೋದಾಮಿನಲ್ಲಿ ಸಂಗ್ರಹಿಸಲಾಗುತ್ತದೆ. ಫೋರ್ಕ್ ಲಿಫ್ಟ್ಗಳು ಬಾಕ್ಸ್ಗಳನ್ನು ಟ್ರಕ್ಗಳಿಗೆ ಲೋಡ್ ಮಾಡುತ್ತವೆ. ಇಲ್ಲಿಂದ ಚಾಕೊಲೇಟ್ ದೇಶದಾದ್ಯಂತ ಅಂಗಡಿಗಳಿಗೆ ತಲುಪುತ್ತದೆ. ಹೀಗೆ ಕೋಕೋ ಬೀನ್ನಿಂದ ಸಿಹಿಯಾದ ಚಾಕೊಲೇಟ್ ಬಾರ್ ಸಿದ್ಧವಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.